ಮೊದಲ ಹಂತದ ಮತದಾನ ಅಂತೂ ಮುಕ್ತಾಯ ಆಯಿತು. ಆದರೆ ಚುನಾವಣೆ ಘೋಷಣೆಯಾದ ದಿನದಿಂದ ನಿನ್ನೆಯ ತನಕ ಬೆಂಗಳೂರಿನಲ್ಲಿ ಕುರುಡು ಕಾಂಚಾಣದ ಸದ್ದು ಬಹಳ ಜೋರಾಗಿತ್ತು. ಬೆಂಗಳೂರಿನಲ್ಲಿ ಇಲ್ಲಿ ತನಕ ಸೀಸ್ ಆಗಿರತಕ್ಕಂಥ ಚಿನ್ನ, ಬೆಳ್ಳಿ, ನಗದು ಎಷ್ಟೆಷ್ಟು ಏನು ಅಂತಕ್ಕಂಥದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಕುರುಡು ಕಾಂಚಾಣದ ಸದ್ದಿನ ಮಧ್ಯೆ ಚುನಾವಣೆ, ಕೋಟಿ ಕೋಟಿ ಮೌಲ್ಯದ ವಸ್ತುಗಳು, ಹಣ ಸೀಸ್. ಲೋಕಸಭಾ ಚುನಾವಣೆ ಘೋಷಣೆಯಾದ ಬಳಿಕ ಬೆಂಗಳೂರಿನಲ್ಲಿ ಚುನಾವಣಾ ಅಕ್ರಮ ಚಟುವಟಿಕೆಗಳು ಎಗ್ಗಿಲ್ಲದೆ ನಡೆದಿದೆ. ಅಕ್ರಮವಾಗಿ ಹಣ, ಚಿನ್ನ, ಡ್ರಗ್ಸ್ ಸಾಗಾಟ ಜೋರಾಗ್ತಿದೆ. ಮೊದಲ ಹಂತದಲ್ಲಿಯೇ ಬೆಂಗಳೂರಿನಲ್ಲೂ ಕೂಡ ಚುನಾವಣೆ ಮುಕ್ತಾಯವಾಗಿದ್ದು ಕೋಟಿ ಕೋಟಿ ಮೌಲ್ಯದ ಚಿನ್ನ, ಬೆಳ್ಳಿಯನ್ನು ವಶಪಡಿಸಿಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಕುರುಡು ಕಾಂಚಾಣದ ಸದ್ದು ಜೋರಾಗಿಯೇ ನಡೆದಿದೆ. ಚುನಾವಣೆ ಘೋಷಣೆ ಆದಾಗಿನಿಂದ ಮತದಾನ ನಡೆಯುವವರೆಗೂ ಕೂಡ ಎಷ್ಟು ಹಣ ಸೀಸ್ ಆಗಿದೆ, ಚಿನ್ನ ಎಷ್ಟು ಸೀಸ್ ಆಗಿದೆ, ಎಷ್ಟು ಪ್ರಕರಣ ದಾಖಲಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಬೆಂಗಳೂರಿನಲ್ಲಿ ಕುರುಡು ಕಾಂಚಾಣ 11.85 ಕೋಟಿ ಹಣ ಸೀಸ್, 19.22 ಕೋಟಿ ಮೌಲ್ಯದ ಮದ್ಯ ವಶ, 7.15 ಕೋಟಿ ಮೌಲ್ಯದ ಡ್ರಗ್ಸ್ ವಶಕ್ಕೆ, 53.71 ಕೋಟಿ ಮೌಲ್ಯದ ಚಿನ್ನ, ಬೆಳ್ಳಿ ವಶಕ್ಕೆ, 1.14 ಕೋಟಿ ಮೌಲ್ಯದ ಗಿಫ್ಟ್ ವಶಕ್ಕೆ, 46.37 ಕೋಟಿ ಮೌಲ್ಯದ ವಸ್ತುಗಳು ಜಪ್ತಿ. ಹಣ ಸೀಸ್ ಅಷ್ಟೇ ಅಲ್ಲದೆ ದ್ವೇಷ ಭಾಷಣ ಸೇರಿದಂತೆ ನೀತಿ ಸಂಹಿತೆ ಉಲ್ಲಂಘನೆಯ ಪ್ರಕರಣಗಳು ಕೂಡ ದಾಖಲಾಗಿದೆ. ಯಾವ್ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಪ್ರಕರಣ ದಾಖಲಾಗಿದೆ ಅಂತ ನೋಡೋದಾದ್ರೆ, 4118 ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣ, ಬೆಂಗಳೂರು ಸೆಂಟ್ರಲ್ನಲ್ಲಿ 513 ಪ್ರಕರಣ, ಬೆಂಗಳೂರು ಉತ್ತರದಲ್ಲಿ 303 ಪ್ರಕರಣ ದಾಖಲಾಗಿದೆ, ಬೆಂಗಳೂರು ದಕ್ಷಿಣದಲ್ಲಿ 373 ಪ್ರಕರಣ ರಿಜಿಸ್ಟ್ರೇಷನ್ ಆಗಿದೆ, ಬೆಂಗಳೂರು ನಗರದಲ್ಲಿ 2929 ಪ್ರಕರಣಗಳು ದಾಖಲಾಗಿರುವಂಥದ್ದು. ಒಟ್ಟು 4118 ಪ್ರಕರಣ. ಒಟ್ಟಾರೆ ಮೊದಲ ಹಂತದ ಮತದಾನ ಮುಕ್ತಾಯವಾಗಿದ್ದು ಈ ಚುನಾವಣೆ ಕುರುಡು ಕಾಂಚಾಣ ಹೆಂಡದ ಆಮಿಷಗಳಿಂದ ನಡೆದಂತೆ ಕಾಣಿಸ್ತಿದೆ. ಕೇಸ್ ಕೂಡ ದಾಖಲಾಗಿದೆ, ಕೋಟಿ ಕೋಟಿ ಹಣ ಸೀಸ್ ಆಗಿದೆ. ಈ ರೀತಿಯ ಅಕ್ರಮ ಬೆಂಗಳೂರಿಗೆ ಕಪ್ಪು ಚುಕ್ಕೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಫಲಿತಾಂಶ ಹೇಗೆ ಬರುತ್ತೆ ಕಾದ್ ನೋಡಬೇಕು. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.